ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ನಾನು ಆರಾಮದೀನಿ ನೋಡ್ರಿ. ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ಎದ್ನಿ. ಇವಾಗಂತೂ ಈ ವಾರ ಅಂತೂ ಲೇಟಾಗಿನೇ ಹೇಳತ್ತೀನಿ. ಯಾಕೆ ನಿದ್ದೆ ಮಾಡತ್ತಿಲ್ಲ ಅಂತ ಅಷ್ಟ ಮತ್ತೇನಿಲ್ಲ. ನಾವೇನು ಎಲ್ಲಿ ಹೋಗಲ್ಲ, ಮನೆಯೊಳಗೆ ಇರ್ತೀವಲ್ಲ, ಹಾಗಾಗಿ ಎದ್ರೆ ಆಯ್ತು ಅಂದ್ಕೊಂಡು ಇನ್ನು ಇವತ್ತು ಹೆಂಗಿದ್ರು ಲೇಟಾಗಿದ್ದೀನಿ. ಸುಮ್ಮನೆ ಅವರು ಸ್ವಲ್ಪ ಮಲ್ಕೊಂಡಾರಲ್ಲ, ಸ್ನಾನ ಅದನ್ನು ಮಾಡಿಬಿಟ್ರೆ ಆಯಿತು, ಇನ್ನು ಎದ್ರಾಗಲ್ಲ ಅಂದ್ಕೊಂಡು ನಾನು ಸ್ನಾನ ಅದನ್ನೆಲ್ಲ ಮಾಡಿದ್ನಿ. ಪಾಡ್ಯ ಅಲ್ಲ ಇವತ್ತು, ಹಾಗಾಗಿ ಸ್ನಾನ ಅದನ್ನು ಮಾಡಿ ಪೂಜೆ ಮಾಡಿಕೊಂಡು ಇನ್ನು ಅಡುಗೆ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ಅಂದರೆ ಗೂಗಲ್ ಆ್ಯಡ್ಸೆನ್ಸ್ ಬಂದಿದ್ದು ಕನ್ಫರ್ಮ್ ಆಯ್ತು ನನಗೆ, ಬಟ್ ಇನ್ನೂ ತಂದು ಕೊಟ್ಟಿಲ್ಲ. ನಮ್ಮ ಇದನ್ನ ಅಲ್ಲೇ ಅಂಗಡಿಯೊಳಗೆ ಇಟ್ಕೊಂಡಿದ್ರೆ ಅದು ಬಂದ ತಕ್ಷಣ ಅದ್ರದ್ದು ಲಾಗ್ನು ಮಾಡ್ತೀನಿ. ಬಟ್ ಇವಾಗ ಪ್ರೆಸೆಂಟ್ ನನ್ನ ಹತ್ರ ಇಲ್ಲ. ಸೊ ಗ್ಯಾಸ್ ಕಟ್ಟೆಲ್ಲ ಒರೆಸ್ಕೊಂಡು ಆ್ಯಕ್ಚುಲಿ ಒಲೆ ಐತೆ ನೋಡು, ನೀರಿನ ಗುಂಡೆ ಅತ್ತಿಯವರು ಅಂಗಡಿಗೆ ಹೋಗಿತ್ತ ಮೊದಲು ಹಚ್ಚೆ ಹೋಗಿದ್ರು, ನೀರಿಗೆ ಹಚ್ಚೆ ಹೋಗಿದ್ರು. ಬಿಸಿನೀರು ಹೆಂಗಿದ್ರು ಕಾದಿದ್ವಲ್ಲ, ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ನಾನು ಲಾಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಪೂಜೆ ಮಾಡಿ ಇನ್ನು ಡಿನ್ನರ್ ಸ್ಟಾರ್ಟ್ ಮಾಡೋಣ. ಸೊ ಒಂದಿಷ್ಟು ಕೆಲಸ ಬಾಕಿ ಐತಿ. ಇವತ್ತು ಆಗೋದಂತೂ ಡೌಟು, ನೋಡಬೇಕು. ಆದಷ್ಟು ಬೇಗ ಮುಗಿಸ್ಕೋಬೇಕು ಅನ್ನೋದೈತಿ. ಅಂದರೆ ನಮ್ಮ ಹಸ್ಬೆಂಡ್ ಮನೆಗೆ ಬರೋದ್ರ ಒಳಗನೆ ಎಲ್ಲ ನಾನು ಎಲ್ಲ ಇಟ್ಕೊಂಡೆ ಅಂದ್ರೆ ನೀಟಾಗಿ ಅವರಿಗೆ ಆರಾಮಾಗಿ ಅವ್ರ ಜೊತೆ ಎಲ್ಲೇ ಕರ್ಕೊಂಡು ಹೋದ್ರೂ ಹೋಗ್ಬೋದು ಅಂತ ಅನ್ನೋದು ನಂದು. ಇನ್ನು ಇವತ್ತು ವಟಾಣಿ ಕಾಳು ಪಲ್ಯ ಮಾಡಬೇಕು ಅಂದ್ಕೊಂಡೀನಿ. ಅಂದರೆ ಆಲೂ ಮಟ್ರದ್ದು ಈ ಥರ ರೆಸಿಪಿ ಮಾಡ್ಬೇಕು ಅಂದ್ಕೊಂಡೀನಿ. ಹೆಂಗಿದ್ರು ಆಲೂಗಡ್ಡೆ ಇದ್ವಾ ಒಂದು 4, ಸೊ ಅವನ್ನ ಹಾಕಿ ಇದು ಏನು ವಟಾಣಿ ಇಟ್ಲ, ವಟಾಣಿನ ಹಾಕಿ ಮಾಡಿದ್ರಾಯ್ತು ಅಂದ್ಕೊಂಡು ಮೊನ್ನೆನೇ ತೊಗೊಂಡು ಬಂದೀವಿ. ಇದು ಮೊನ್ನೆ ಆ್ಯಕ್ಚುಲಿ ಸ್ವಲ್ಪ ಹುಳ ಆದಂಗೆ ಆಗಿತ್ತು, ಬಟ್ ಹುಳ ಇದಕ್ಕಾಗಿಲ್ಲ. ನೋಡಾತಿದ್ನಿ ನಾನು ಅದನ್ನ ದಿಟ್ಟಿಸಿ. ಇನ್ನು ನನಗೆ ಪೂರ ಹಾಕಬೇಕಾ ಕಡಿಮೆ ಹಾಕಬೇಕಾ ಅನ್ನೋದು, ಅದರಲ್ಲಿ ನಾವು 3 ಜನ ಅಲ್ಲ ಇವಾಗ ಊಟ ಮಾಡೋರು. ಸುಮ್ಮನೆ ಉಳಿದ್ರೆ ಚೆಲ್ಲದಾಗತ್ತೆ ಅಂದ್ಕೊಂಡು ಮತ್ತೆ ಒಂದು ಸ್ವಲ್ಪ ತೆಗೆದ್ನಿ, ನೀಟಾಗಿ ಹಸಿ ಮಾಡಿಕೊಂಡು ಇನ್ನು ಕುಕ್ಕರಿಗೆ ಹಾಕ್ಬಿಡ್ತೀನಿ. 3-4 ಸೀಟಿ ಹೊಡೆಸಿದ್ರೆ ಅದು ಚೆಂದಾಗ ಕುದ್ದ. ಇನ್ನು ಸೈಡ್ ಒಳಗೆ ನಾನು ಜೀರಾ ಡ್ರಿಂಕ್ನ ಮಾಡ್ಕೊಳತ್ತೀನಿ. ನಿಂಬೆಯನ್ನು ಖಾಲಿ ಆಗಿಬಿಟ್ಟೈತಿ, 2-3 ದಿನ ಆಯಿತು, ತರಿಸ್ಬೇಕು. ಇವಾಗ ಪ್ರೆಸೆಂಟ್ ಒಂದು ಐತಿ, ಅದನ್ನ ಮಾಡಿದ್ರಾಯ್ತು. ನಾಳೆ ಹೋಗಿ ಮತ್ತೆ ತಂದ್ರಾಯ್ತು ಅಂದ್ಕೊಂಡು ಇನ್ನು ಇವತ್ತು ಪಾಡ್ಯ ಆಗಿದ್ದರಿಂದ ರೊಟ್ಟಿ ಮಾಡಲ್ಲ, ಚಪಾತಿ ಮಾಡ್ಬೇಕಂತಂದು ಚಪಾತಿ ಹಿಟ್ಟನ್ನ ನಾದಾತ್ನಿ ನಾನು. ಚಪಾತಿ ಹಿಟ್ಟು ನಾದಿ ಒಂದು ಸ್ವಲ್ಪ ಇದು ಪಲ್ಯ ಮತ್ತು ಅನ್ನ ಒಗ್ಗರಣೆ ಕೊಟ್ಕೊಂಡು ಮಾಡೋದ್ರೊಳಗನ ಐತಲ್ಲ, ಇದು ನೆನಿತೈತಿ. ಹಿಟ್ಟು ಎಷ್ಟು ಚಂದ ನೆನಿತೈತಲ್ಲ ಚಪಾತಿದು, ಅಷ್ಟು ಚಂದ ಚಪಾತಿ ಬರ್ತಾವೆ. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ನಾದಿ ಇಟ್ಬಿಡ್ತೀನಿ, ಈ ಥರ ಒಂದು ಕಡೆ ಇಟ್ಟು. ನೆಕ್ಸ್ಟು ಇನ್ನು ನಾನು ಅಷ್ಟರೊಳಗೆ ಇದೊಂದು ಸ್ವಲ್ಪ ಸೋಸ್ಕೊಂಡಿದ್ನಲ್ಲ, ಅದನ್ನು ಒಂದು ಸ್ವಲ್ಪ ನಿಂಬೆಹಣ್ಣು ಹಿಡ್ಕೊಂಡು ಕುಡಿದ್ಬಿಡೋನು. ನನಗೆ ಪೂರ ಬಿಸಿದು ಕುಡಿಯೋಕ್ಕಾಗಲ್ಲ, ಪೂರ ಆರಿದ್ದು ಕುಡಿಯೋಕ್ಕಾಗಲ್ಲ. ಹೆಂಗಂದ್ರೆ ಇದು ಪೂರ ಆರ್ತು ಅಂದ್ರೆ ಇಸ ಅನ್ಸುತ್ತಾ. ಪೂರ ಬಿಸಿ ಇತ್ತು ಅಂದ್ರೆ ಒಂಥರ ಅದು ಪ್ರತಿಯೊಂದು ಫ್ಲೇವರ್ಸ್ ಇರುತ್ತಲ್ಲ, ಅದು ಸಡನ್ನಾಗಿ ಗಂಟ್ಲಕ್ಕೆ ಹೋದಂಗೆ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮಿಡಲ್ ಇದ್ದಾಗ ಕುಡಿದ್ರೆ ಭಾಳ ಅಂದ್ರೆ ಭಾಳ ಬೆಟ್ರು. ಇನ್ನು 1-2 ಆಲೂಗಡ್ಡೆ ತೊಗೊಂಡು ನಂಗೆ ಸಡನ್ನಾಗಿ ಆಲೂಗಡ್ಡೆ ಹಾಕ್ಬೇಕು ಅನ್ನೋದಿರಲಿಲ್ಲ, ಬಟ್ ಆಲೂಗಡ್ಡೆ ಒಂದು 3 ಇದ್ದವು. ಮತ್ತು ಮಂಗಳವಾರ ಸಂತಿಗೆ ಹೋಗ್ತೀವಿ, ಮತ್ತು ಇಟ್ಟರೆ ಸುಮ್ಮನೆ ಕೆಡುತ್ತಾ ಅಂದ್ಕೊಂಡು ನೀಟಾಗಿ ತೊಳ್ಕೊಳತ್ತೀನಿ ನಾನು. ತೊಳ್ಕೊಂಡು ಮ್ಯಾಲಿದ ಸಿಪ್ಪಿ ಎಲ್ಲ ತೆಗೆದುಬಿಡ್ತೀನಿ. ಇದನ್ನು ಬೇಯಿಸ್ಕೊಳಕ್ಕೆ ಹೊಂಟಿಲ್ಲ ನಾನು, ಅಂದರೆ ಕುಕ್ಕರಿಗೆ ಸೀಟಿ ಹೊಡಿಸಿಲ್ಲ. ಹಂಗೆ ಹೆಚ್ಚಿ ಒಂದಿಷ್ಟು ಕುದಿಸ್ಕೊತೀವಿ, ಒಗ್ಗರಣೆ ಕೊಡ್ತೀವಲ್ಲ ಅವಾಗ ಕುದಿಸ್ಕೊಂಡ್ರೆ ಒಂದು ಸ್ವಲ್ಪ ಅದು ಹೆಂಗಂದ್ರೆ ಇದು ವಟಾಣಿ ಪೂರ ಕುದ್ದಿರುತ್ತೆ, ಇದು ಸ್ವಲ್ಪ ಕುದ್ದಿರಲ್ಲ. ಕರೆಕ್ಟಾಗಿ ಊಟ ಮಾಡಬೇಕಾದ್ರೆ ಒಂದು ಸ್ವಲ್ಪ ಇದು ಗಟ್ಟಿ ಅದು ಸಾಫ್ಟು ಅನ್ಸುತ್ತೆ. ಸೊ ಚಪಾತಿ ಒಳಗಾಯಿತು, ಈ ಥರ ಪೂರಿ ಥರ ಮಾಡ್ತೀವಲ್ಲ ಅದ್ರೊಳಗಾಯ್ತು, ಭಾಳ ಅಂದ್ರೆ ಭಾಳ ಚಲೋ ಕಾಂಬಿನೇಷನ್ ಇದು. ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ದೋಸೆ ಒಳಗೂ ಮಾಡ್ಕೋಬೋದು, ಇಲ್ಲ ರೊಟ್ಟಿ ತಿಂತೀವಿ ಅಂದರೆ ರೊಟ್ಟಿ ಒಳಗೂ ಮಾಡ್ಕೋಬೋದು. ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಇದು. ಇನ್ನು ನಾನು ಸಣ್ಣಗೆ ಇದನ್ನು ಹೆಚ್ಕೊಳತ್ತೀನಿ, ಚೌಕಾಗಿ ಹೆಚ್ಕೊಂಡು ಇನ್ನು ಒಗ್ಗರಣೆ ಕೊಡೋದೊಂದು ಬಾಕಿ. ಒಂದು ಉಳ್ಳಾಗಡ್ಡಿನ ಕಟ್ ಮಾಡ್ಕೊಳತ್ತೀನಿ. ಇದಕ್ಕೆ ಉಳ್ಳಾಗಡ್ಡಿ ಐತಲ್ಲ, ಹೆಚ್ಕೊಂಡು ಪೇಸ್ಟ್ ಮಾಡಿ ಹಾಕಿದ್ರೆ ಇನ್ನೂ ಸೂಪರ್ ಇರುತ್ತೆ. ಉಳ್ಳಾಗಡ್ಡಿ ಆಯಿತು, ಟಮಾಟೆ ಆಯಿತು, ಪೇಸ್ಟ್ ಮಾಡಿ ಹಾಕಿದ್ರೆ ಇನ್ನೂ ಸಖತ್ತಾಗುತ್ತೆ ಟೇಸ್ಟ್. ಬಟ್ ಟೈಮ್ ಇಲ್ಲ ಇವಾಗ, ಹಾಗಾಗಿ ಹಿಂಗೆ ಮಾಡತ್ತೀನಿ ನಾನು. ಸೊ ಈ ಸೈಡು ಕುದ್ದೈತೆ ಇಲ್ಲೋ ಅಂತಂದು ವಟಾಣಿ ನೋಡಿದ್ನಿ, ಇನ್ನೊಂದು ಸ್ವಲ್ಪ ಕುದಿಬೇಕಿತ್ತು, ಹಾಗಾಗಿ 1-2 ಸೀಟಿ ಹೊಡಿಸಿದ್ನಿ. ಇನ್ನು ಇದನ್ನು ನೀರನ್ನ ಸೋಸ್ಕೊಂಡ್ಬಿಡೋನು. ಒಂದು ಜಡ್ಡಿಯಾಗಿ ಹಾಕಿಬಿಟ್ವಿ ಅಂದ್ರೆ, ಸೋಸಿದ್ವಿ ಅಂದ್ರೆ ಮತ್ತು ನೀರು ಕೆಳಗೆ ಉಳಿತೈತಿ. ಅಂದರೆ ಇದು ಜಾಸ್ತಿ ಕುದ್ದಿರುತ್ತಲ್ಲ, ಫ್ರೈ ಮಾಡಿಕೊಂಡು ಎಲ್ಲ ಉಪ್ಪು ಖಾರ ಮಸಾಲೆ ಎಲ್ಲ ಹತ್ತಿದ ಮೇಲೆ ವಾಪಸ್ ನೀರು ಹಾಕಿದ್ರೆ ಟೇಸ್ಟ್ ಇನ್ನೂ ಚಲೋ ಬರುತ್ತೆ ಅಂತಂದು ಅಷ್ಟ, ಮತ್ತೇನಿಲ್ಲ. ಸೊ ಬರ್ರಿ ನಾವು ಒಗ್ಗರಣೆ ಕೊಡೋನು. ನೀವು ಯಾವ ಥರ ಪಲ್ಯ ಮಾಡ್ತೀರಿ ಇದನ್ನು ಅಂತ ಕಮೆಂಟ್ನೊಳಗೆ ಹೇಳ್ರಿ. ಹಂಗೆ ಸಾರಿ, ನನಗೆ ನಿನ್ನೆ
ಒಬ್ಬರು ಮೆಸೇಜ್ ಮಾಡಿದ್ರಲ್ಲ, ಕಮೆಂಟ್ ಮಾಡಿದ್ರು, ಹೇಳಿದ್ನಲ್ಲ, ಅವರು ವಾಪಸ್ ಇಲ್ಲ ಮೆಸೇಜ್ ಸಾರಿ ಅಂದರೆ, ಇಲ್ಲ ಅಪ್ಪಿ ಇಟ್ಸ್ ಓಕೆ, ನಾನು ಹೇಳಿ ನಿನ್ನ ಬಗ್ಗೆ ಏನೂ ತಪ್ಪು ತಿಳ್ಕೊಂಡಿಲ್ಲ, ಅಥವಾ ನಾನು ಇಂಟೆನ್ಷನ್ನು ನೀ ಈ ಥರ ಮೆಸೇಜ್ ಮಾಡಿ ಅಂತ ಮಂದಿಗೆ ಹೇಳಬೇಕು ಅನ್ನೋದಿಲ್ಲ. ನಿನ್ನ ಒಪಿನಿಯನ್ ನೀ ಹೇಳಿ, ನೀನು ನನ್ನ ವ್ಲಾಗ್ ನೋಡತ್ತಿ ಅಂದ್ರೆ ನೀನು ನನ್ನ ಒಂದು ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ಸೊ ಅದು ಕರೆಕ್ಟ್ ಇರಲಿ, ಸರಿ ಇರಲಿ, ತಪ್ಪಿರಲಿ, ಸರಿ ಇದ್ದಿದ್ದು ಮಾತ್ರ ಕಮೆಂಟ್ ಮಾಡಿದ್ರೆ ಖುಷಿ ಆಗುತ್ತಾ ಅಂತಂದು ನಾನು ಯಾವತ್ತೂ ಅಂದ್ಕೊಳ್ಳಲ್ಲ. ತಪ್ಪು ಮಾಡಿದವರು ತಿದ್ಕೊಳ್ಳೋಕ್ಕಲ್ಲ. ಸೊ ತಿದ್ಕೊಂಡಾಗ ಮಾತ್ರ ತಪ್ಪನ್ನ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನೀನು ಮಾಡಿದ್ದು ಮೆಸೇಜಿಂದ ನನಗೇನೂ ಹರ್ಟ್ ಆಗಿಲ್ಲ. ಬಟ್ ನೀನು ಮಾಡಿರೋ ಮೆಸೇಜಿಗೆ ರಿಪ್ಲೈ ಮಾಡಬೇಕಿತ್ತು, ಕ್ಲಾರಿಟಿ ಕೊಡಬೇಕಿತ್ತು, ಕೊಟ್ಟಿನಿ. ಸೊ ಅದು ಬಿಟ್ಟರೆ ನೀನು ಮೆಸೇಜ್ ಮಾಡಿದ್ದಕ್ಕೆ ನಂಗೆ ನಿಜ ಬೇಜಾರಿಲ್ಲ. ನೀನು ಮೆಸೇಜ್ ಮಾಡು. ಇವನ್ ಹೆಂಗಂತಂದ್ರೆ, ನೀನು ಮೆಸೇಜ್ ಮಾಡಲಿಲ್ಲ ಅಂದರೆ ನಿಜ ಬೇಜಾರಾಗುತ್ತೆ ನನಗೆ. ಏನು ನಮ್ಮ ತಂಗಿ ನನ್ನ ವ್ಲಾಗ್ ನೋಡಿನೂ ಸುಮ್ಮನೆ ಆದ್ಲು ಅಂತಂದು, ನೀನು ನನ್ನ ತಂಗಿ ಥರ ಅಥವಾ ನನ್ನ ಅಕ್ಕನ ಥರ ಏನು ಟೆನ್ಷನ್ ತೊಗೋಬೇಡ. ಸಾರಿ ನನ್ನಿಂದ ಏನಾದರೂ ಬೇಜಾರಾಗಿದ್ರೆ. ಸೊ ಇನ್ನು ಚಪಾತಿ ಹಿಟ್ಟು ನಾದಿದ್ನೆಲ್ಲ ಎಲ್ಲ ನೀಟಾಗಿ ಇದಾಗ್ಬಿಟ್ಟೈತೆ, ಅದು ನೆಂದೈತಿ. 1-2 ಸರಿ ಮಾಡಿಕೊಂಡು ಉಳ್ಳಿ ಮಾಡ್ಕೊಂಬಿಡೋಣ. ಫೈನಲಾಗಿ ನಮ್ಮ ಆಲೂ ಮಟ್ರ್ ರೆಡಿ ಆಯ್ತು ಪಲ್ಯ. ಇನ್ನು ಚಪಾತಿ ಜೋಡಿಸ್ಬೇಕು. ಇದಕ್ಕೆ ಚಪಾತಿನ ನನಗೆ ದೊಡ್ಡದು ಮಾಡೋಕ್ಕೆ ಬರಲ್ಲ. ನಾ ಇಲ್ಲಿಗೆ ಬಂದಮೇಲೆ ಕಲ್ತೀನಿ. ಚಪಾತಿದು ಸ್ಟೋರಿ ದೊಡ್ಡದೈತಿ ನಂದು. ಹೆಂಗಂದ್ರೆ, ನಂದು ಜಸ್ಟ್ ಮದುವೆ ಆಗಿತ್ತು. ಆ ಟೈಮ್ ಒಳಗೆ ಬಂದು ಒಂದು 3 ಡೇಸ್ ಏನೋ 4 ಡೇಸ್ ಆಗಿತ್ತು. ಈ ಚಪಾತಿ ಹಿಟ್ಟು ನಾದಿದ್ರು ನಮ್ಮ ಅತ್ತೆ. ಸಡನ್ನಾಗಿ ಕೆಲಸ ಬಂತು, ಹೋಗ್ಬಿಟ್ರು. ಅವ್ರಿಗೆ ಗೊತ್ತು ನಂಗೆ ಬರಲ್ಲಂತ ಹೇಳಿ ಹೋಗಿದ್ರು ಅವ್ರು. ನಾನು ಮಾಡ್ತೀನಿ, ನೀ ಏನು ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದರು. ಆದರೂ ನಾನು ಪಾಪ ಇನ್ನು ಕೆಲ್ಸಕ್ಕೆ ಹೋಗ್ಬಂದು ಎಲ್ಲಿ ಮಾಡ್ತಾರೆ ಅಂತಂದು ಟ್ರೈ ಮಾಡಬೇಕು ಅಂತ ಮಾಡಿದ್ವಿ. ಹೆಂಗೆ ಮಾಡಿದ್ನಿ ಅಂದ್ರೆ, ನನಗೆ ಬರಲ್ಲ. ಬಟ್ ನಮ್ಮ ಮನೆಯವರು ಹಂಗೆ ಮಾಡು ಹಿಂಗೆ ಮಾಡು ಅಂತ ಅವರು ಲಟ್ಟಿಸೋದು, ನಾನು ಬೇಯಿಸೋದು ಮಾಡತ್ತಿದ್ವಿ. ಅದು ಹೆಂಗೆ ಆಗ್ಬಿಟ್ಟಿದ್ವು ಅಂದ್ರೆ ನೋಡೋಂಗಿಲ್ಲ. ಬಟ್ ನಮ್ಮಪ್ಪ ಅಮ್ಮ ಬರತ್ತಿದ್ರು ಅವತ್ತು. ಸೊ ಇನ್ನು ಹಂಗೆ ಕೊಟ್ಟರೆ ದಪ್ಪ ಹಾಕವು ಅಂದ್ಕೊಂಡು ಅದನ್ನು ಈ ಥರ ಹರಿದು ನೀಟಾಗಿ ಮಾಡಿಕೊಟ್ಟಿದ್ವಿ. ಅಷ್ಟಾಗಲೇ ನಮ್ಮಮ್ಮ ಕೇಳಿದ್ರು, ಯಾರು ಮಾಡಿದ್ದೆ ಚಪಾತಿ ಅಂತ. ನಾನು ಅಂತಂದು ಹೇಳಿದಾಗ ಅವ್ರಿಗೆ ಫುಲ್ ಸರ್ಪ್ರೈಸು, ಮಾಡ್ತೀವಿ ಚಪಾತಿ ಅಂತಂದು. ಅವಾಗ ನಮ್ಮ ಮನೆಯವ್ರು ಅಂದರು, ಅಕ್ಕ ಈ ಥರ ಎಲ್ಲ ಸ್ಟೋರಿ ನಡೆದೈತಿದ್ರಿಂದ ನಾನು ಮಾಡೀನಿ, ಅಕ್ಕೇನು ಮಾಡ್ತಾಳು, ನಾ ಮಾಡೀನಿ, ಬೇಷಾಳು ಅಂತ ಹೇಳತ್ತಿದ್ರು. ಇನ್ನು ಮನಿ ಪ್ಲ್ಯಾಂಟು ಭಾಳ ಅಂದ್ರೆ ಭಾಳ ಬಾಡಿದ್ವು. 1-2 ಚಿಕ್ತಾವು, ಇನ್ನೊಂದು ಈ ಥರ ಡಬ್ಬಿ ಒಳಗೆ ಹಾಕಿದ್ದು ಎಲ್ಲ ಹಾಳಾಗ್ಬಿಟ್ಟವು. ಹಾಗಾಗಿ ನೀರನ್ನು ಚೇಂಜ್ ಮಾಡಬೇಕು. ಇರಿಬಿ ಅಲ್ಲೇ ಇದಕ್ಕೆ ಇಟ್ಟಿಲ್ಲ ನಾನು, ಗೋಡೆಗೆ ಇರಿಬಿ ಹೋಗ್ಬಿಟ್ಟವು ಅದ್ರಾಗ. ಹಾಗಾಗಿ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ನೀರನ್ನ ಹಾಕತ್ತೀನಿ. ಸೊ ಮನಿ ಪ್ಲ್ಯಾಂಟ್ ಇರೋದ್ರಿಂದ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ ಮನೆ ಒಳಗೆ. ನೆಕ್ಸ್ಟ್ ಅದು ಹಿಂಗೆ ಚಿಗುರುತ್ತಲ್ಲ, ನಮ್ಮ ಮನೆ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ತಂದೀನಿ. ಇನ್ನು ಮನಿ ಪ್ಲ್ಯಾಂಟ್ನ ಇಟ್ಬಿಡೋನು. ಇದಕ್ಕೆ ಮನಿ ಪ್ಲ್ಯಾಂಟಿಗೆ ಮಣ್ಣು ಏನು ಬೇಕಿಲ್ಲ, ಜಸ್ಟ್ ನೀರಿದ್ರೆ ಸಾಕು, ಎಷ್ಟು ಚಂದ ಬೆಳಿತೈತಿ. ನನಗೆ ಅಂದ್ಕೊಂಡೆ, ಅಯ್ಯೋ ನಾವು ಊರಿಗೆ ಹೋಗಿದ್ದಕ್ಕಲ್ಲ ಈ ಥರ ಪ್ರಾಬ್ಲಮ್ ಆಗಿದ್ದು ಅಂತಂದು. ಒಂದೊಂದು ಎಲೆ ಒಣಗ್ತು, ಭಾಳ ಬೇಜಾರಾಯ್ತು ನನಗೆ. ಏನೋ ಒಂದು ತಂದೀವಂದ್ರೆ ಅದನ್ನು ಚೆಂದಾಗೈತಂದ್ರೆ ನಮಗೂ ಖುಷಿ ನೋಡಿದಾಗ. ಏನದು ಸ್ವಲ್ಪ ಹಾಳಾತಂದ್ರೆ ಮೂಡ ಹಾಪಾಗುತ್ತೆ. ಹಾಗಾಗಿ ನನಗೆ ಇವತ್ತು ಲಾಗ್ ಸ್ವಲ್ಪ ಲೇಟ್ ಆಯಿತು. ಅದು ನೋಡಿ ನನಗೆ ಎಷ್ಟು ಕೇರ್ಲೆಸ್ ಮಾಡತ್ತೀನಿಲ್ಲ ನಾನು, ತರಿಸಿ ಅಂದ್ಕೊಂಡು. ಇನ್ನು ಇದನ್ನು ಸೆಟ್ ಮಾಡಿ, ಸೊ ಇದನ್ನು ಡಿಂಪು ಚಂಪುಗೈತ್ಲ ಅವ್ರ ಡ್ಯಾಡಿ ಹೋಳಿ ಹಬ್ಬಕ್ಕೆ ಫೋಟೋಶೂಟ್ ಮಾಡ್ತಿಲ್ಲ ಹಾಕು ಅಂತ ತರಿಸಿದ್ರು. ಬಟ್ ನಾ ಅಮ್ಮನ ಊರಾಗ ಬಿಟ್ಟು ಹೋಗ್ಬಿಟ್ಟಿದ್ನಿ ಅದನ್ನು. ಆಂಟಿ ಊರಿಗೆ ಹೋಗಿದ್ನಲ್ಲ, ಅಂದರೆ ನಾನು ಬರ್ತೀನಿ ಅಂದ್ಕೊಂಡು ಹೋದ್ನಿ, ಬರಲೇ ಇಲ್ಲ. ಹಂಗಾಗಿ ಫೋಟೋಶೂಟ್ ಮಾಡೋಕ್ಕಾಗಲಿಲ್ಲ. ಅವ್ರ ಡ್ಯಾಡಿ ಬಗ್ಗೆ ಮಾತಾಡಿದ್ರೆ ಸಾಕು ಮೂಗು ಹಿಂಗೆ ಮಾಡ್ತಾಳೆ. ಅವ್ರ ಡ್ಯಾಡಿ ಮೂಗು ಮಾತ್ರ ಸ್ಟ್ರೇಟ್ ಐತಿ. ಆಕೆ ಮೂಗು ಹೆಂಗೈತಿ ಡ್ಯಾಡಿದು ಅಂದರೆ ಹಿಂಗೆ ತೋರಿಸ್ತಾಳೆ. ಸೊ ಇನ್ನು ಹಿಂಗಂತಂದ್ರೆ ಒಂದಿಷ್ಟು ಮಿಮಿಕ್ರಿ ಮಾಡ್ತಾಳೆ. ತಲೆ ಚಿಟ್ಟು ಅನ್ನೈತಂದ್ರೆ ನನಗೂ ತಲೆ ಚಿಟ್ಟು ಅನ್ನೈತೆ ಅಂತ ಬಡ್ಕೋತಾಳೆ, ಚಿಟ್ಟು ಅಂತಾಳೆ. ಹಲೋ ಡ್ಯಾಡಿ ಅಂತ ಅಂದ್ರೆ ಹಲೋ ಡ್ಯಾಡಿ ಅಂತ ಹೇಳ್ತಾಳೆ, ಹಲೋ ಅಂತಾಳೆ, ಕಿವ್ಯಾಗ ಇಟ್ಕೋತಾಳೆ. ಇವಾಗಂತೂ ಬ್ಯಾಸ್ಗೆ ಯಾವಾಗ ಹೊರಗೆ ಕುಂತೇವು ಗಿಡದ ಬುಡಕ ಅಂತ ಅನಿಸುತ್ತಾ. ಹಾಗಾಗಿ ಇಲ್ಲೇ ಮನೆ ಮುಂದೆ ಒಂದು ಗಿಡ ಐತಿ, ಒಬ್ಬರು ಅತ್ತಿ ಆಗಬೇಕು. ಸೊ ಅವ್ರಿಗೆ ಮನೆ ಮುಂದೆ ಹೋಗಿ ಕುಂತಿರ್ತೀನಿ ನಾ ದಿನಾಲು. 2 ಪಾಪು ಆಗ್ತಾವಲ್ಲ, ಅವರಾದ್ರೆ ಸ್ವಲ್ಪ ಕರ್ಕೋತಾರ ಒಬ್ಬರನ್ನಾರ ಅಂದ್ಕೊಂಡು ಅಲ್ಲೋಗಿ ಕುಂತಿರ್ತೀನಿ. ಅವ್ರ ಡ್ಯಾಡಿ ಕಾಲ್ ಮಾಡಿದ ತಕ್ಷಣ ನಾ ಹಿಂಗೆ ಇಟ್ಕೊಂಡು ಮಾತಾಡ್ತೀನಲ್ಲ, ಕೆಲಸ ಮಾಡಬೇಕಾದ್ರೆ ಸೈಡ್ ಇಟ್ಕೊಂಡು ಮುಸ್ರಿ ತಿಕ್ಕೋದು, ಬಟ್ಟೆ ತೊಳೆದು ಮಾಡ್ತಿರ್ತೇನೆ ಅಂತಲ್ಲ, ತಾನು ಹಿಂಗೆ ಸೈಡ್ ಮಾಡ್ತಾಳೆ. ಇನ್ನು ಇವತ್ತೊಂದು ಸ್ವಲ್ಪ ಮಧ್ಯಾಹ್ನಕ್ಕೆ ಸಜ್ಕ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು. ಅಂಗಡಿ ನೋಡ್ಯಾಕ ಆರ್ಗ್ಯಾನಿಕ್ ಬೆಲ್ಲ ಕೊಡ್ತಾರಲ್ಲ, ಭಾಳ ಅಂದ್ರೆ ಭಾಳ ಸೂಪರ್ ಇರುತ್ತೆ, ಟೇಸ್ಟ್ ಇರುತ್ತೆ. ಹಾಗಾಗಿ ನಾವು ಅದನ್ನ ಯೂಸ್ ಮಾಡ್ತೀವಿ. ಯಾವುದು ಅದು ಪುಷ್ಟಿ ಅಂತ ಇರುತ್ತಲ್ಲ, ಅದು ಒಂದು ಮಾತ್ರ ಯೂಸ್ ಮಾಡಲ್ಲ ನಾವು. ಅಂಗಡಿ ನೋಡ್ಯಾಕ ಕೊಟ್ಟಿದ್ದು ಹಾಲಿನ ಪಕೆಟ್, ಹಾಲಿನ ಪುಡಿ, ಬೆಲ್ಲದ್ದು ಆರ್ಗ್ಯಾನಿಕ್ ಬೆಲ್ಲ ಕೊಡ್ತಾರೆ, ಪ್ಯೂರ್ ಬೆಲ್ಲ. ಆರ್ಗ್ಯಾನಿಕ್ ಬೆಲ್ಲ ಭಾಳ ತುಟ್ಟಿ ಐತಿರಿ. ಸೊ ಅದನ್ನ ಯೂಸ್ ಮಾಡ್ತೀವಿ. ಇನ್ನು ಒಂದು ಬೊಗಾಣಿ ತೊಗೊಂಡು ಒಂದು ಚರಿಗೆ ನೀರನ್ನ ಹಾಕಬೇಕು. ಒಂದು ಸ್ವಲ್ಪ ನೀರು ಕುದಿ ಬಂದ ಮೇಲೆ ಐತೆ ನೋಡ್ರಿ,
ನಾವು ಬೆಲ್ಲ ತೊಗೊಂಡಿರ್ತೀವಲ್ಲ ನೋಡಿರಿ ನಿಮ್ಗೆ ಎಷ್ಟು ರವೆ ತೊಗೋತಿರಲ್ಲ ಸಣ್ಣ ರವೆಲ್ಲಿ ಮಾಡಿದ್ರಂತೂ ಸೂಪರ್ ಬರುತ್ತೆ. ಇದು ಹೆಂಗಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಬಾಣಂತನ ಇದು ಇಲ್ಲ ಅಂದ್ರೆ ಬಾಣಂತನೇ ಇಲ್ಲ ಹಂಗೆ. ಸೊ ಇನ್ನು ನೀರು ಕುದಿಯಾತೈತಲ್ಲ ಅದಕ್ಕೆ ಬೆಲ್ಲ ಹಾಕ್ಬಿಡ್ಬೇಕು. ಇನ್ನೊಂದು 2-3 ಏಲಕ್ಕಿ ತೊಗೊಂಡಿನಿ. ಏಲಕ್ಕಿನ ಇವಾಗ ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಈಗ ಆರ್ಗ್ಯಾನಿಕ್ ಬೆಲ್ಲ ಅಲ್ಲ. ಯಾವಾಗ್ಲೂ ಒಂದು ಸ್ವಲ್ಪ ಬೆಲ್ಲ ಕರಗಿದ ಮೇಲೆ ಈ ಥರ ನೀರನ್ನ ಸೋಸ್ಕೊಡ್ರಿ, ಅಂದ್ರೆ ಅದ್ರೊಳಗಿರೋ ಕಸ ಕಡ್ಡಿ ಎಲ್ಲ ವಾಪಸ್ ಬರುತ್ತೆ. ಬೆಲ್ಲನ ತಯಾರು ಮಾಡ್ತಿರ್ಬೇಕಾದ್ರೆ ಸಿಕ್ಕಿರುತ್ತೆ ಕಸರು, ಹಂಗಾಗಿ ಅಷ್ಟೇ. ಇನ್ನು ನೆಕ್ಸ್ಟ್ ಅದ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇನ್ನು ಒಂದಿಷ್ಟು ನಾನು ಏಲಕ್ಕಿ ಜಜ್ಕೊಂಡಿದ್ನಲ್ಲ, ಸೊ ನೆಕ್ಸ್ಟ್ ಏಲಕ್ಕಿನ ಪುಡಿ ಮಾಡಿಕೊಂಡು ಇದ್ರೊಳಗೆ ಹಾಕೋದು. ಸೋಸಿದ ಮೇಲೆ ಹಾಕಿದ್ರೆ ಏಲಕ್ಕಿ ಅದ್ರಾಗ ಉಳಿತೈತಿ, ಸೋಸಿಕ್ಕಿಂತ ಮೊದಲು ಹಾಕಿದ್ರೆ ಸೋಸಿದ ಮೇಲೆ ಹೋಗ್ಬಿಡುತ್ತೆ, ಹಂಗಾಗಿ ಫ್ಲೇವರ್ ಅಷ್ಟೇ ಬಂದಂಗೆ ಆಗುತ್ತೆ. ಸೊ ಈ ಥರ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಇನ್ನು ನೆಕ್ಸ್ಟು ಇದಕ್ಕೆ ರವೆ ಹಾಕಿ ಕಂಟಿನ್ಯೂಸ್ ಆಗಿ ತಿರುಗಿಸ್ಬೇಕು, ಗಂಟು ಆಗ್ತಿರುತ್ತೆ, ಹಾಗಾಗಿ ಕಂಟಿನ್ಯೂಸ್ ಆಗಿ ತಿರುಗಿಸಿದ್ರೆ ನಮ್ಮ ಒಂದು ಸಜ್ಜಕ ರೆಡಿ. ಇದಕ್ಕೆ ತುಪ್ಪ ಹಾಲು ಹಾಕ್ಕೊಂಡು ಉಂಡ್ರೆ ಏನಂತೀರಿ. ಒಂದು ನಾವು ನಂದು ಡೆಲಿವರಿ ಆಗೈತಿ, ನಮ್ಮಮ್ಮ ದಿನಕ್ಕೆ ಒಂದು ಸಾರಿ ಆದರೂ ಕೊಡೋರು. ಅಂದರೆ ಏನು ಮುಂದೆ ಬ್ಯಾಕ್ ಪೇನ್ ಇರುತ್ತಲ್ಲ, ಬ್ಯಾಕ್ ಪೇನ್ ಬರಲ್ಲ, ಮತ್ತು ಗಟ್ಟಿಯಾಗಿರ್ತಾರ ಅನ್ನೋದೊಂದು. ಸೊ ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ಹಾಕಿದ್ರಂತೂ ಟೇಸ್ಟ್ ಮಸ್ತ್ ಇರುತ್ತೆ. ಕೊಬ್ಬರಿ ಡ್ರೈ ಫ್ರೂಟ್ಸ್ ಹಾಕಿದ್ರಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರುತ್ತೆ. ಹಾಗಾಗಿ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕಬೇಕು ಅಂದ್ಕೊಂಡು, ಬಟ್ ಬೇಡ ಜಾಸ್ತಿ ದಿನ ಆಗಿಲ್ಲ ಅಂದ್ರೆ ನಮ್ಮ ಸಿಸ್ಟರಿಗೆ ಮಾಡತ್ತೀನಿ, ಇಲ್ಲೇ ನಮ್ಮ ಅತ್ತೆ ಮಗಳದಾಳ ಹಾಕಿಗೆ ಮಾಡತ್ತಿದ್ನಿ. ಬೇಡ ಅಂದ್ಕೊಂಡು ಜಸ್ಟ್ ತುಪ್ಪ ಮತ್ತು ಅದು ಕೊಬ್ಬರಿ ಪುಡಿ ಹಾಕಿದ್ನಿ. ಕೊಬ್ಬರಿನೂ ಜಾಸ್ತಿ ಹಾಕಿಲ್ಲ, ಭಾಳ ದಿನ ಆಗಿಲ್ಲ ಡೆಲಿವರಿ ಆಗಿ ಅಂತಂದು ಸುಮ್ಮನೆ ಬಿಟ್ಬಿಟ್ನಿ. ಸೊ ಇನ್ನು ಈವ್ನಿಂಗ್ ಆಯಿತು. ಚಂಪುನೂ ಡಿಂಪುನು ಇಬ್ಬರು ಮೂಗು ತೋರಿಸಂದ್ರೆ ಮೂಗು ತೋರಿಸ್ತಾರೆ, ಎಷ್ಟು ಕ್ಯೂಟ್ ಅದರ. ಇನ್ನಪ್ಪ ಇಲ್ಲಿ ಮನೆ ಹತ್ರ ಅಪ್ಪಿಗಳು ಬಂದಿದ್ರು ಕೇರ ಮಾಡೋಕೆ. ಹೆಂಗಂದ್ರೆ ಒಂದು ಸ್ವಲ್ಪ ಅಳಕ್ಕೆ ಬಿಡಲ್ಲ, ಕರ್ಕೋತಾರೆ. ನಂಗೆ ನಿಜ ಭಾಳ ಹೆಲ್ಪ್ ಆಗತೈತಿ. ನಮ್ಮಮ್ಮಗೆ ಅದ ಚಿಂತೆ, ಯಾರು ಕರ್ಕೋತಾರಲ್ಲೇ ಹೋಗ್ತೀನಿ ನೀನು ಅಂತ ಅಂತಾರೆ. ಇನ್ನು ಮಾರ್ಕೆಟಿಂದ ಮೊನ್ನೆ ನಮ್ಮ ಮನೆಯವರು ಹಣ್ಣು ಕಳಿಸಿದ್ರಲ್ಲ ನಮ್ಗೆ, ಆ ಹಣ್ಣು ಇವಾಗ ನಾವು ದ್ರಾಕ್ಷಿ ಹಣ್ಣು, ಈ ದ್ರಾಕ್ಷಿ ಹಣ್ಣಿನ ಸೀಸನ್ ಅಲ್ಲ. ಹೆಂಗಂತಂದ್ರೆ ಬೇಗ ಹಣ್ಣಾಗಕ್ಕೆ ಕೆಮಿಕಲ್ಸ್ ಪೆಸ್ಟಿಸೈಡ್ಸ್ ಎಲ್ಲ ಹಾಕಿರ್ತಾರೆ, ಹಾಗಾಗಿ ಅದನ್ನು ಹಂಗೆ ಕೊಡೋದ್ರಿಂದ ಮಕ್ಕಳಿಗೆ ಸೇಫ್ ಅಲ್ಲ. ಒಂದು 2-3 ಸಾರಿ ಕ್ಲೀನ್ ಮಾಡಿ ನೀಟಾಗಿ ಕ್ಲೀನ್ ಮಾಡಬೇಕು. ಮಾಡಿದ ಮೇಲೆ ಅದು ವೈಟ್ ಬರುತ್ತೆ. ಸೊ ಅದು ತೊಳೆದ್ರೆ ಮಾತ್ರ ಗೊತ್ತಾಗೇ ಆಗುತ್ತೆ, ಯಾರಿಗಾದರೂ ತೊಳೆದು ತಿನ್ನೋರಿದ್ರೆ ಗೊತ್ತಾಗೇ ಆಗುತ್ತೆ, ವೈಟ್ ಬರುತ್ತೆ. ಇದಕ್ಕೆ ಏನು ಮಾಡ್ತೀನಿ ಅಂತಂದರೆ, ಪಾಪು ಕೊಡೋದ್ರಿಂದ ಭಾಳ ಸೇಫ್ಟಿ ಇರಬೇಕಲ್ಲ. ತಿನ್ನೋ ಸೋಡಾ ಪುಡಿ ಇರುತ್ತಲ್ಲ, ಅಡುಗೆ ಹಾಕೋ ಸೋಡಾ ಪುಡಿನ ಒಂದು 1/2 ಸ್ಪೂನ್ ಸೋಡಾ ಪುಡಿನ ಹಾಕ್ತೀನಿ. ಅದಕ್ಕೆ ಹಾಕಿ ಸೊ ಇದಕ್ಕೆ ಆಮೇಲೆ ನೀರನ್ನ ಸೇರಿಸಿ ಒಂದು 50 ಮಿನಿಟ್ಸ್ ಸೈಡ್ ಇಟ್ಬಿಟ್ರೆ ಮುಗೀತು. ಭಾಳ ಅಂದ್ರೆ ಒಂದು 50 ಮಿನಿಟ್ಸ್ ಸೈಡ್ ಇಟ್ಟು ನೀಟಾಗಿ ಒಂದು 2-3 ಸಾರಿ ವಾಶ್ ಮಾಡ್ಕೊಂಡ್ಬಿಡ್ಬೇಕು. ಇನ್ನು 15 ನಿಮಿಷ ಆದಮೇಲೆ ತೆಗೆದು ನೋಡೋಣ ಬರ್ರಿ. ಮೇಲೆ ಎಷ್ಟು ವೈಟ್ ಅಂತ ನಿಂತೈತಿ ಕಾಣ್ತಿರ್ಬೇಕು ನಿಮ್ಗೆ. ಸೊ ಇದನ್ನು ನೀಟಾಗಿ ಈ ಮೇಲೆ ವೈಟ್ ಅಂತ ಹೋಗುವವರೆಗೂ ಒಂದು 2-3 ಸಾರಿ ಆದರೂ ತೊಳಿರಿ. ಆಮೇಲೆ ಐತಲ್ಲ ಪಾಪುಗಳಿಗೆ ಕೊಟ್ಟರೆ ಅಥವಾ ನೀವು ತಿಂದ್ರೂ ಸೇಫು. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ, ಹಣ್ಣು ತಿನ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗೆ ತಿನ್ನಿರಿ, ನಮ್ಮ ಆರೋಗ್ಯ ನಮ್ಮ ಕೈಯಾಗಿರುತ್ತೆ. ಹಾಗಾಗಿ ಸೊ ನೋಡಿರಿ, ಒಂದು 2-3 ಸಾರಿ ಆದರೂ ತೊಳಿರಿ ಅಟ್ಲೀಸ್ಟ್. ಈ ಒಂದು ಹಣ್ಣು ಕೊಡಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರ್ರಿ. ನೆಕ್ಸ್ಟು ಇದು ವಾಟರ್ ಮೆಲನ್, ಅದು ಕೂಡ ಇಂಜೆಕ್ಷನ್ ಮಾಡ್ತಾರಲ್ಲ, ಅದೊಂದು ಆಯಿತು. ಸ್ವಲ್ಪ ಸೇಫ್ ಪಾಪುಗಳದು ಒಂದು ಹಿತದೃಷ್ಟಿಯಿಂದ ನೋಡಿದ್ರೆ ನಾವು ಇದನ್ನು ಮಾಡಿಕೊಡಿದ್ರೆ ತಪ್ಪಿಲ್ಲ ಅನ್ಕೋತೀನಿ. ನಾನು ನೆಕ್ಸ್ಟು ಇವತ್ತು ನಾನೊಂದು ಸ್ವಲ್ಪ ಓಟ್ಸದ್ದು ರೆಸಿಪಿ ಮಾಡ್ಬೇಕು ಅಂದ್ಕೊಂಡು, ನಮಗಾದರೂ ಆಯಿತು ಅವರಿಗಾದರೂ ಆಯಿತು. ಇದನ್ನು ಬ್ರೇಕ್ಫಾಸ್ಟಾಗಿಯೂ ಮಾಡ್ಕೊಂಡು ತಿನ್ಬೋದು, ಅದ್ರಾಗ ಏನಿಲ್ಲ. ಬಟ್ ನಾನು ನೈಟ್ ಮಾಡತ್ತೀನಿ. ಸೊ ಒಂದು ಆ್ಯಪಲ್ನ ತೊಗೊಂಡಿನಿ, ನೀಟಾಗಿ ತೊಳ್ಕೊಂಬಿಟ್ನಿ ನೀರೊಳಗೆ. ಈ ಆ್ಯಪಲ್ನ ಫಸ್ಟ್ ಸಿಪ್ಪಿ ಎಲ್ಲ ತೆಗೆದು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಬರ್ರಿ. ಸೊ ಒಂದು ಪಾಪುಗಳಿಗೆ ಕೊಡೋರಿದ್ರೆ 1/2 ಆ್ಯಪಲ್ ಆದರೆ ನಡಿತೈತಿ. 6 ಮಂತ್ಸ್ ಮೇಲೆ ಎಲ್ಲ ಮಕ್ಕಳಿಗೂ ಕೊಡ್ಬೋದು. ಭಾಳ ಹೆಂಗಂದ್ರೆ ಹೆಲ್ದಿ ಆಗೈತಿ, ಮತ್ತು ವೇಟ್ ಗೇನಿಗೆ ಜಾಸ್ತಿ ಹೆಲ್ಪ್ ಆಗುತ್ತೆ ಇದು. ಸೊ ಟ್ರೈ ಮಾಡಿರಿ ಬೇಕಿದ್ರೆ. ಜಸ್ಟು ಇದನ್ನು ಫಸ್ಟು ನೀಟಾಗಿ ಸಿಪ್ಪಿ ಎಲ್ಲ ತೊಗೊಂಡು, ಪೀಲರ್ ಇದ್ರೆ ಪೀಲೌಟ್ ಮಾಡ್ಕೊಂಬಿಟ್ರಿ, ಅದ್ರಾಗೇನಿಲ್ಲ. ನೆಕ್ಸ್ಟು ಇದನ್ನು ಬೀಜ ಎಲ್ಲ ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳೋಣ, ಸಣ್ಣಗೆ ಕಟ್ ಮಾಡ್ಕೋಬೇಕು. ಪಾಪು ಕೊಡೋರಿದ್ರೆ ಮಿಕ್ಸರಿಗೆ ಹಾಕ್ಕೊಡ್ರಿ, ಗ್ರೈಂಡರಿಗೆ ಹಾಕ್ಕೊಟ್ರೆ ಒಂದು ಸ್ವಲ್ಪ ಪೇಸ್ಟ್ ಒಂಥರ ಲಿಕ್ವಿಡ್ ಥರ ಮಾಡ್ಬೋದು. ಹಾಲು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರಲಿ ಪಾಪುಗಳಿಗೆ ಕೊಡಬೇಕಾದ್ರೆ. 6 ಮಂತು 7-8 ಮಂತ್ಸ್ ಪಾಪುಗಳಿಗೆ ಸ್ವಲ್ಪ ಹಾಲು ಜಾಸ್ತಿನೇ ಇರಲಿ. ಇಲ್ಲ 8 ಮಂತ್ಸ್ ಮೇಲೆ ಇದ್ದಾರ ಅಂತಂದ್ರೆ, ಇಲ್ಲ ನಾವು ತಿನ್ನಬೇಕು ಅನಿಸಿದ್ರೆ ನಾವು ಈ ಥರ ಹಂಗೆ ತಿನ್ಬೋದು. ಇನ್ನು ಓಟ್ಸ್ನ ಹಾಕ್ಕೊಳತ್ತೀನಿ. ಸೊ ಓಟ್ಸು ಮೊನ್ನೆ ರೀಸೆಂಟಾಗಿ 1 ತಿಂಗಳಾಯ್ತು ತರಿಸಿ. ಈ ಥರ ಏರ್ ಟೈಟ್ ಕಂಟೈನರ್ ಒಳಗೆ ಇಟ್ಟರೆ ಚಲೋ ಭಾಳ. ಈ ಮಕಾನ್ ಆಯಿತು, ಇದು ಒಂದು ಓಟ್ಸ್ ಆಯಿತು, ಹೆಲ್ದಿಗೆ ಭಾಳ ಒಂದು ಚಲೋ. ಹಾಗಾಗಿ ಒಂದು ಸ್ವಲ್ಪ ಹಾಕ್ಕೊಂಡು ಇನ್ನು ಹಾಲು ಹಾಕ್ಕೊಳತ್ತೀನಿ. ಅದಕ್ಕೆ ನಾವು ಹಂಗೆ ನಾಷ್ಟ ಮಾಡ್ಕೋತೀವಿ, ಬ್ರೇಕ್ಫಾಸ್ಟ್ ಮಾಡ್ಕೋತೀವಿ. ಈ ಬ್ಯುಸಿ ಸ್ಕೆಡ್ಯೂಲ್ ಒಳಗಿರೋರು ನಾಷ್ಟ ಮಾಡ್ಕೊಂಡು ತಿನ್ನೋದಾಗಲ್ಲ ಅಂದ್ರೆ ಇದನ್ನು ಮಾಡ್ಕೊಂಡ್ರೆ ಭಾಳ ಒಂದು ಪ್ರೋಟೀನ್ ಫೈಬರ್ ಎಲ್ಲ ಇರುತ್ತೆ ಇದ್ರೊಳಗೆ. ನಮ್ಮ ದೇಹಕ್ಕೆ ಏನೇನು ಬೇಕಲ್ಲ ಎಲ್ಲ ಒಂದು
ಪ್ರೋಟೀನ್ಸನ್ನು ಒದಗಿಸ್ತಾ. ಹಾಗಾಗಿ ಇದನ್ನು ಮಾಡ್ಕೊಂಡ್ರೆ ಬೆಸ್ಟು. ಇನ್ನು ಕಟ್ ಮಾಡಿರುವಂಥ ಒಂದಿಷ್ಟು ಆ್ಯಪಲ್ನ ಹಾಕ್ಕೊಂಡ್ಬಿಡ್ತೀನಿ. ಹಂಗೆ ಇದಕ್ಕೆ ಹೋಗಿದ್ರಲ್ಲ ಶ್ರೀಶೈಲ ಮಲ್ಲಿಕಾರ್ಜುನಗೆ, ಅಲ್ಲಿಂದ ತಿರುಪತಿಗೆ ಹೋಗಿದ್ರಂತ. ತಿರುಪತಿದು ಲಡ್ಡು ತಂದು ಕೊಟ್ಟರು. ಹಾಗಾಗಿ ಸ್ವಲ್ಪ ತಿಂದ್ರಾಯ್ತು ಅಂದ್ಕೊಂಡು ಇನ್ನು ಅದನ್ನು ಆ್ಯಪಲ್ನ ಹಾಕಿ ನೆಕ್ಸ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾನು ಶುಗರ್, ಆರ್ಗ್ಯಾನಿಕ್ ಬೆಲ್ಲ ಆಯಿತು, ಸಕ್ಕರೆ ಆಯಿತು, ಏನು ಅಂದರೆ ಏನು ಆ್ಯಡ್ ಮಾಡ್ತಿಲ್ಲ. ಇನ್ನು ಇದು ಬಂದು ಡ್ರೈ ಫ್ರೂಟ್ಸು, ಇದು ಗೋಡಂಬಿ ಮತ್ತು ಬಾದಾಮಿನ ನಾನು ನೀಟಾಗಿ ಹುರ್ಕೊಂಡು ಈ ಥರ ಒಂದು ಪೌಡ್ರ್ ಮಾಡಿಟ್ಟೀನಿ. ಸೊ ಸಡನ್ನಾಗಿ ಈ ಥರ ಹಾಕ್ಕೊಂಡು ತಿನ್ನೋಕೆ ಭಾಳ ಟೇಸ್ಟು. 1-2 ಸ್ಪೂನ್ ಆಗುವಷ್ಟು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು. ಸೊ ಇನ್ನು ಇದಕ್ಕೊಂದು ಬಾಳೆಹಣ್ಣು ಹಾಕ್ಕೊಳತ್ತೀನಿ. ದಾಳಂಬ್ರಿ ಏನಿದ್ರೆ ದಾಳಂಬ್ರಿ ಹಣ್ಣು ಹಾಕ್ಕೊಳ್ರಿ. ಮತ್ತು ಯಾವ್ಯಾವ ಫ್ರೂಟ್ಸ್ ಇದ್ದಾವಲ್ಲ ಅದನ್ನೆಲ್ಲ ಹಾಕ್ಕೋಬೋದು. ಇದನ್ನು ಗೋವಾ ಫ್ರೂಟ್ಸು ಹಾಕ್ಕೋತಾರ. ಇದು ಇರ್ತಲ್ಲ ಏನದು ಪೇರು ಹಣ್ಣು ಅಂತೀವಲ್ಲ ಅದು ಹಾಕ್ಕೋತಾರ. ಫ್ರೂಟ್ಸ್ ಯಾವ್ಯಾವ ಇದಾವಲ್ಲ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಸಲಾಡ್ ಥರ ಆಗುತ್ತಿದು. ಸೊ ಇನ್ನು ನಾನು ಇವಷ್ಟು ಹಾಕತ್ತೀನಿ ಪಾಪುಗಳ ಸಲುವಾಗಿ. ಇದೆರಡು ಹೆಲ್ದಿಗೆ ಒಳ್ಳೆಯದು. ದ್ರಾಕ್ಷಿ ಹಣ್ಣು ಇದ್ರೊಳಗೆ ಹಾಕ್ತಿಲ್ಲ. ದ್ರಾಕ್ಷಿ ಹಣ್ಣು ಸ್ವಲ್ಪ ಕೋಲ್ಡ್ ಆದಂಗೆ ಆಗುತ್ತೆ ಜಾಸ್ತಿ ಅಂತಂದು ಅದನ್ನು ಸಪ್ರೇಟ್ ಕೈ ಒಳಗೆ ಕೊಡ್ತೀನಿ ತಿನ್ನೋಕೆ, ನಿಬ್ಲರ್ದೊಳಗೆ ಹಾಕಿ. ಇನ್ನು ಸೊ ಇದನ್ನು ಒಂದು ಅರ್ಧ ತಾಸು ಮುಚ್ಚಿಟ್ಬಿಡೋಣ. ಫ್ರಿಜ್ ಒಳಗಿಟ್ಟು ತಿನ್ನಿರಿ. ಹಂಗೆ ನಾವು ಪಾಪುಗಳಿಗೆ ಕೊಡ್ತೀವಿ ಅಂತ ಅಂದ್ರೆ ಈ ಥರ ಮಿಕ್ಸರಿಗೆ ಹಾಕ್ಕೋಬೋದು. ನಾವೇನು ಮಾಡಿ ಹಾಕ್ತೀವಿ ಅಂದ್ರೆ ನಾವು ತಿನ್ನುವಷ್ಟು ಸೈಡಲ್ಲಿ ತೊಗೊಂಡು ಉಳಿದಿದ್ದು ಪಾಪುಗಳಿಗೆ ಹಾಕಿ ಮಿಕ್ಸರಿಗೆ ಹಾಕಿ ಒಂದು ಸ್ವಲ್ಪ ಇದನ್ನು ಮಾಡಿ ಕೊಡತ್ತೀವಿ ಪೇಸ್ಟ್ ಥರ. ಸೊ ಇವತ್ತಿನ ಲಾಗ್ ಇದಾಗಿತ್ತು. ಹೋಪ್ ಈ ಲಾಗ್ನ ನೀವು ಎಂಜಾಯ್ ಮಾಡಿರಿ ಅನ್ಕೋತೀನಿ. ನೆಕ್ಸ್ಟ್ ಲಾಗೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಿರ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು. ಬಾಯ್. ಲವ್ ಯು ಆಲ್. ಇದೇ ಥರ ನಂಗೆ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್. ಟೇಕ್ ಕೇರ್.